प्रचोदयात्। ॐ तत्पुरुषाय विद्महे महादेवाय धीमहि तन्नो रुद्र प्रचोदयात्। ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ. ಕಾಶಿಯ ವಿಶ್ವನಾಥನ ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ, ಆಶೀರ್ವಾದ, ಪ್ರಸಾದವನ್ನ ಪಡೆದ ನಂತರ ಸಂಜೆ ಹೊತ್ತಿಗೆ ಸರಿಯಾಗಿ ನೀವು 5:15 ಅಂದರೆ 5:30ಕ್ಕೆ ಗಂಗಾ ನದಿಯ ದಂಡೆಗೆ ಬರಬೇಕು. ಘಾಟ್ಗಳು ಇರುವ ಜಾಗಕ್ಕೆ ಬರಬೇಕು. ಘಾಟ್ಗಳು ಅಂದ್ರೆ ಏನು ಅಂತಂದ್ರೆ, ಗಂಗಾ ನದಿಯು ಹರಿಯುವಂತಹ ಸ್ಥಳದಲ್ಲಿ ಅನೇಕ ದೇವಸ್ಥಾನಗಳು ಹಾಗೂ ಯೋಗಿಗಳು, ಋಷಿಮುನಿಗಳು, ಅಘೋರಿಗಳು ಧ್ಯಾನ ಮಾಡಿದಂತಹ ಸ್ಥಳಗಳಿವೆ. ಅಂತಹ ಸ್ಥಳಗಳನ್ನ ಘಾಟ್ಗಳು ಎಂದು ಕರೆಯುತ್ತಾರೆ. ಈ ಎಲ್ಲಾ ಘಾಟ್ಗಳು ಕೂಡ ಗಂಗಾ ನದಿಯ ದಂಡೆಯಲ್ಲಿಯೇ ಮಾರ್ಪಟ್ಟಿದೆ. ಇಂತಹ 64ಕ್ಕೂ ಹೆಚ್ಚು ಘಾಟುಗಳನ್ನ ನಾವು ಸಾಲಾಗಿ ಗಂಗಾ ನದಿಯ ದಂಡೆಯಲ್ಲಿ ಕಾಣಬಹುದು. ಒಂದೊಂದು ಘಾಟ್ಗಳಿಗೂ ಕೂಡ ಒಂದೊಂದು ಐತಿಹಾಸಿಕ, ಪೌರಾಣಿಕ ಮಹತ್ವವಿದೆ ಮತ್ತು ಇತಿಹಾಸ ಇದೆ. ಅಸ್ಸಿ ಘಾಟಿನಿಂದ ಹಿಡಿದು ನಮೋ ಘಾಟಿನವರೆಗೂ ಒಟ್ಟಾರೆ 64ಕ್ಕಿಂತ ಹೆಚ್ಚು ಘಾಟುಗಳು ಕಂಡುಬರುತ್ತದೆ. ಅದರಲ್ಲೂ ಕೂಡ ಬಹು ಪ್ರಸಿದ್ಧಿಯನ್ನ ಪಡೆದಂತಹ ಕೆಲವು ಘಾಟುಗಳಿವೆ. ಅವುಗಳೇ ಅಸ್ಸಿ ಘಾಟ್, ದಶಾಶ್ವಮೇಧ ಘಾಟ್, ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್, ಲಲಿತಾ ಘಾಟ್, ಕಾಳಿ ಘಾಟ್, ನಮೋ ಘಾಟ್ ಇತ್ಯಾದಿ. ಈ ಎಲ್ಲ ಘಾಟ್ಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸವಿಸ್ತರವಾಗಿ ತಿಳಿಯೋಣಂತೆ. ಆದರೆ ಇಂದು ನಾವು ದಶಾಶ್ವಮೇಧ ಘಾಟ್ ಹಾಗೂ ಅಸ್ಸಿ ಘಾಟ್ನಲ್ಲಿ ನಡೆಯುವಂತಹ ಒಂದು ಜಗತ್ ಪ್ರಸಿದ್ಧ ಹಾಗೂ ಬಹು ಆಕರ್ಷಣೀಯವಾದಂತಹ ಒಂದು ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಸಂಜೆ 5:30ಕ್ಕೆ ಕಾಶಿಗೆ ಬಂದಿರುವಂತಹ ಎಲ್ಲ ಯಾತ್ರಿಕರು ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ದಶಾಶ್ವಮೇಧ ಘಾಟ್ ಕಡೆಗೆ ಧಾವಿಸಿ ಬರುತ್ತಿರುತ್ತಾರೆ. ಕಾರಣ ಆ ಒಂದು ವಿಸ್ಮಯಕಾರಿ ದೃಶ್ಯವನ್ನ ನೋಡಲು. ಕೇವಲ ಭಾರತೀಯ ಮಾತ್ರವಲ್ಲದೆ ಅನೇಕ ದೇಶ ವಿದೇಶದಿಂದ ಬಂದಂತಹ ವಿದೇಶಿಗರು ನೂರಾರು ರೂಪಾಯಿ ಹಣ ಕೊಟ್ಟು ಆ ಅದ್ಭುತವಾದ ದೃಶ್ಯವನ್ನ ನೋಡಲು ಹಾಗೂ ತಮ್ಮ ಕ್ಯಾಮೆರಾದಲ್ಲಿ ಆ ದೃಶ್ಯವನ್ನ ಸೆರೆ ಹಿಡಿಯುವ ಸಲುವಾಗಿ ಕಾಯ್ತಾ ಇರ್ತಾರೆ ಮತ್ತು ಸ್ಥಳವನ್ನ ಕಾಯ್ದಿರಿಸ್ತಾರೆ. ಸರಿಯಾಗಿ 6:30 ಹೊತ್ತಿಗೆ ದಶಾಶ್ವಮೇಧ ಘಾಟ್ನಲ್ಲಿ ಹಾಗೂ ದಶಾಶ್ವಮೇಧ ಘಾಟ್ನ ಮೆಟ್ಟಲಿನಲ್ಲಿ ಕಾಲು ಇಡ್ಲಿಕ್ಕೂ ಕೂಡ ಜಾಗ ಇರುವುದಿಲ್ಲ, ಅಷ್ಟು ಜನಸಂದಣಿ ಸೇರಿಬಿಡುತ್ತದೆ. ಅಷ್ಟೇ ಅಲ್ಲ, ಗಂಗಾ ನದಿಯಲ್ಲಿರುವಂತಹ ನೂರಾರು ದೋಣಿಗಳಲ್ಲಿ ಹಣವನ್ನ ಕೊಟ್ಟು ಸ್ವಲ್ಪ ಸ್ಥಳವನ್ನ ಪಡೆದು ಕುಳಿತುಕೊಂಡು ಆ ಚಕಿತವಾದಂತಹ ಅದ್ಭುತವಾದಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಜನ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಮಹತ್ವವನ್ನ ಪಡೆದಿರುವ ಹಾಗೂ ದೇಶ ವಿದೇಶಗಳಲ್ಲೂ ಕೂಡ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಅದ್ಭುತವಾದಂತಹ ದೃಶ್ಯ ಯಾವುದು ಅಂತಂದ್ರೆ ಅದುವೇ ಗಂಗಾ ಆರತಿ. ಪ್ರತಿದಿನ ಸಂಜೆ ಈ ಗಂಗಾ ಆರತಿ ನಡೀತದೆ. ಈ ಗಂಗಾ ಆರತಿಯನ್ನ ನೋಡ್ತಾ ಇದ್ರೆ ಬಹುಶಃ ಭಗವಂತ ನಮಗೆ 2 ಕಣ್ಣನ್ನ ಕೊಡಬೇಕಿತ್ತೇನೋ ಎಂದು ಭಾಸವಾಗುತ್ತೆ. ಅಷ್ಟು ಅದ್ಭುತವಾಗಿ ಮತ್ತು ಅತ್ಯಂತ ಭಕ್ತಿಪೂರ್ಣವಾಗಿ ಈ ಗಂಗಾ ಆರತಿ ನಡೀತದೆ. ಅಲ್ಲಿಯ ಪಂಡಿತರು ಗಂಗಾ ಆರತಿಯನ್ನ ಮಾಡುವಾಗ ಆ ಅದ್ಭುತವಾದ ದೃಶ್ಯ ನೋಡ್ತಾ ಇದ್ರೆ ಅದು ಯಾವುದೋ ಆಧ್ಯಾತ್ಮಿಕ ಲೋಕಕ್ಕೆ ಹೋದಂತಹ ಅನುಭವವನ್ನ ಆಗತ್ತೆ. ಆತ್ಮೀಯರೇ, ಈಗ ನೀವು ನೋಡುತ್ತಿರುವಂತಹ ಈ ದೃಶ್ಯವೇ ಗಂಗಾ ಆರತಿ. ಶಿವನ ಜಟೆಯಲ್ಲಿ ಇರುವಂತಹ ಗಂಗೆ, ಸಕಲ ಪಾಪವನ್ನ ನಿವಾರಿಸುವಂತಹ ಗಂಗೆ, ಷೋಡಶೋಪಚಾರಗಳಿಂದ ನಿತ್ಯ ಪೂಜೆಗೊಳ್ಳುವಂತಹ ಗಂಗೆಗೆ ಮೊದಲು ಪೂಜೆಯನ್ನ ಸಲ್ಲಿಸ್ತಾರೆ. ನಂತರ ಶಂಖನಾದದಿಂದ ಪ್ರಾರಂಭವಾಗುವಂತಹ ಈ ಗಂಗಾ ಆರತಿ ಧೂಪ, ದೀಪ ಹಾಗೂ ರಥಾರತಿ, ಕರ್ಪೂರದ ಆರತಿ, ಚಾಮರ ಸೇವೆ, ಹೀಗೆ ವಿವಿಧ ರೀತಿಯ ಆರತಿಗಳ ಮುಖಾಂತರವಾಗಿ ಗಂಗಾ ಆರತಿ ಸಾಗಿ ಬರುತ್ತೆ. ಇದರ ನಡುವೆ ಗಂಗಾದೇವಿಯ ಹಾಡುಗಳನ್ನು ಸಾಮೂಹಿಕವಾಗಿ ಎಲ್ಲರೂ ಕೂಡ ಹಾಡುತ್ತಾ ಹಾಗೂ ಶಿವನ ಭಜನೆಯನ್ನ ಮಾಡುತ್ತಾ ಈ ನಡೆಯುವಂತಹ ಈ ಗಂಗಾ ಆರತಿ 1.5 ಗಂಟೆಗಳ ಕಾಲ
ನಡೆಯುತ್ತದೆ. ನಾವು ಈ ಗಂಗಾ ಆರತಿಯನ್ನ ನೋಡ್ತಾ ಇದ್ದ ಹಾಗೆ ನಮ್ಮ ತಲೆಯಲ್ಲಿರುವಂತಹ ಎಲ್ಲ ವ್ಯಾವಹಾರಿಕ ಚಿಂತೆಗಳಿಂದ ಮುಕ್ತರಾಗಿ ಆಧ್ಯಾತ್ಮಿಕ ವಲಯದಲ್ಲಿ ನಾವು ತೇಲಿ ಹೋಗ್ತೇವೆ. ಗಂಗಾ ಆರತಿಯನ್ನ ಅನೇಕ ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ವಿಚಿತ್ರ ಅಂತಂದ್ರೆ ಎಷ್ಟೋ ಬಾರಿ ಚಳಿ ಮಳೆ ಗಾಳಿ ಇದ್ರೂ ಕೂಡ ಗಂಗಾ ಆರತಿ ನಡೆಯುವಂತಹ ಸಮಯದಲ್ಲಿ ಅವೆಲ್ಲವೂ ಕೂಡ ಶಾಂತವಾಗಿ ಆ ಪಂಚಭೂತಗಳೇ ಗಂಗಾ ಆರತಿಗೆ ಅನುವು ಮಾಡಿಕೊಡುವುದು ಒಂದು ವಿಶೇಷವಾದಂತಹ ಪವಾಡವೇ ಸರಿ. ಪವಾಡವೇ ಸರಿ. 7 ಜನ ಪಂಡಿತರು ವಿಶಿಷ್ಟವಾದ ಮತ್ತು ವಿಭಿನ್ನವಾದಂತಹ ಸಮವಸ್ತ್ರವನ್ನು ಧರಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಕ್ರಮಬದ್ಧವಾಗಿ ಆರತಿಯನ್ನ ಮಾಡ್ತಾ ಇದ್ರೆ ಸಪ್ತ ಋಷಿಗಳೇ ಧರೆಗಿಳಿದು ಬಂದು ಆರತಿಯನ್ನ ಮಾಡುವ ರೀತಿ ಕಾಣುತ್ತದೆ. 100 ವರ್ಷಗಳಿಂದ 365 ದಿನವೂ ಕೂಡ ಜೀವನದಿಯಾಗಿ ಹರಿಯುತ್ತಿರುವಂತಹ ಗಂಗೆ, 100 ಜನರಿಗೆ ಬದುಕು ಕಟ್ಟಿಕೊಟ್ಟಂತಹ ಗಂಗೆ, ಕೋಟ್ಯಾಂತರ ಜನರ ಪಾಪವನ್ನು ತೊಳೆದಂತಹ ಗಂಗೆಗೆ ಆರತಿಯನ್ನ ಮಾಡುವ ಮುಖಾಂತರ ಅನಂತ ಕೋಟಿಯ ಧನ್ಯವಾದಗಳನ್ನ ಪ್ರತಿನಿತ್ಯವೂ ಕೂಡ ಅರ್ಪಿಸಲಾಗತ್ತೆ. ಆದ್ಮೇಲೆ ಒಟ್ಟಾರೆ ಕಾಶಿಯಲ್ಲಿ 2 ಪ್ರಸಿದ್ಧ ಘಾಟ್ನಲ್ಲಿ ಗಂಗಾ ಆರತಿಗಳು ಪ್ರತಿನಿತ್ಯವೂ ಕೂಡ ನಡೆಯುತ್ತದೆ. ಮುಂಜಾನೆ 5 ರಿಂದ 6 ಹಾಗೂ ಸಂಜೆ 6 ರಿಂದ 7 ಗಂಟೆಗೆ ಗಂಗಾ ಆರತಿ ಅಸ್ಸಿ ಘಾಟ್ನಲ್ಲಿ ಆಗುತ್ತದೆ. ಇದೊಂದು ವಿಚಿತ್ರವಾದಂತಹ ಮತ್ತು ವಿಸ್ಮಯಕಾರಿಯಾದಂತಹ ಅನುಭವ. ಕಾರಣ ಮುಂಜಾನೆ 5 ರಿಂದ 6 ಗಂಟೆ ನಡೆಯುವಂತಹ ಆರತಿಯನ್ನು ನೋಡೋದು ಬಹುಪುಣ್ಯ. ಕಾರಣ ಸೂರ್ಯೋದಯವಾಗ್ತಾ ಇದ್ದಂತೆ ಗಂಗಾ ಆರತಿ ಪ್ರಾರಂಭ ಆಗ್ತದೆ. ಸೂರ್ಯೋದಯದ ಜೊತೆಗೆ ಗಂಗಾ ಆರತಿಯನ್ನು ನೋಡ್ತಾ ಇದ್ರೆ ವಿಶೇಷವಾದಂತಹ ವಿಸ್ಮಯವಾದಂತಹ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಸಂಚಲ ಆಗುತ್ತದೆ. ಇನ್ನು ಸಂಜೆ 6 ರಿಂದ 7 ಗಂಟೆ ದಶಾಶ್ವಮೇಧ ಘಾಟ್ನಲ್ಲಿ ಬಹಳ ಅದ್ಭುತವಾದಂತಹ ಗಂಗಾ ಆರತಿ ನಡೆಯುತ್ತದೆ. ಈ 2 ಸ್ಥಳಗಳಲ್ಲಿ ಮಾತ್ರ ಗಂಗಾ ಆರತಿಯನ್ನ ಪ್ರತಿನಿತ್ಯವಾಗಿ ಮಾಡ್ತಾ ಬರ್ತಾರೆ. ಒಂದು ಅಸ್ಸಿ ಘಾಟ್ನಲ್ಲಿ, ಎರಡನೇದು ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಆರತಿ ನಿರಂತರವಾಗಿ ನಡೆಯುತ್ತದೆ. ಆದರೆ ಈ 2 ಘಾಟ್ನಲ್ಲಿ ಕೂಡ ನಡೆಯುವಂತಹ ಆರತಿ ಒಂದೊಂದು ಆರತಿಯು ಕೂಡ ಒಂದೊಂದು ವಿಭಿನ್ನ ರೀತಿಯ ಅನುಭವವನ್ನು ಕೊಡುತ್ತದೆ. ಕಾರಣ ಆ ಸ್ಥಳದ ಮಹಿಮೆಯೇ ಹಾಗೆ ಇದೆ. ಆದರೆ ನೀವೆಲ್ಲರೂ ಕೂಡ ಕಾಶಿಗೆ ಹೋದಾಗ ತಪ್ಪದೆ ಈ ಗಂಗಾ ಆರತಿಯನ್ನು ನೋಡುವುದನ್ನು ಮರಿಬೇಡಿ. ಗಂಗಾ ಆರತಿಯಲ್ಲಿ ಪಾಲ್ಗೊಂಡು ಆ ಗಂಗಾದೇವಿಗೆ ಶರಣಾಗಿ ನಮ್ಮ ಎಲ್ಲ ಪಾಪ ಕರ್ಮಗಳನ್ನ ತೊಳೆಯುವ ಗಂಗಾದೇವಿಗೆ ಒಂದು ನಮಸ್ಕಾರವನ್ನ ಅರ್ಪಿಸಿ. ಮುಂದಿನ ವಿಡಿಯೋದಲ್ಲಿ ಜಗತ್ತಿನ ಮಹಾ ಸ್ಮಶಾನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ನಮ್ಮ ಸಂಸ್ಥೆಗೆ ನಿಮ್ಮ ಸಬ್ಸ್ಕ್ರೈಬರ್, ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ. ಧನ್ಯವಾದಗಳು.